ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ಮುದ್ದೆ ಮಾಡೋದು ತುಂಬಾ ಈಸಿ. ನಾನು ಕ್ವಾಂಟಿಟಿ 2 ಮುದ್ದೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಮೊದಲಿಗೆ ನೀರನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ನಾನು ಬಟ್ಲಲ್ಲಿ ಮೆಜರ್ಮೆಂಟ್ ಮಾಡಿ ನೀರನ್ನ ಹಾಕೊತಾ ಇದ್ದೀನಿ. ನೀವು ಲೋಟದಲ್ಲಿ ಬೇಕಾದ್ರೂ ಹಾಕೋಬಹುದು. ನಾನು ಈ ಬಟ್ಲಲ್ಲಿ 2 ಬಟ್ಲಾಗೋಷ್ಟು ನೀರನ್ನ ಹಾಕೊತಾ ಇದ್ದೀನಿ. ಅದೇ ಬಟ್ಲಲ್ಲಿ 1 ಬಟ್ಲು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನ್ ಅಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟು ಇಲ್ಲದೆ ಇರೋ ಥರ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮುಂಚೆನೇ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರಾಗಿ ಮುದ್ದೆಲಿ ಗಂಟುಗಳು ಬರೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋದ್ರಿಂದನೂ ಗಂಟು ಆಗಲ್ಲ ಮುದ್ದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಬೇಕು. ನಿಮ್ಮ ಹತ್ರ ಈ ಥರ ಮುದ್ದೆ ಕೋಲು ಇಲ್ಲ ಅಂದ್ರೂ ಸೌಟು ಎಂಡಲ್ಲಿ ಈ ಥರ ತಿರುಗಿಸ್ಕೋಬೋದು. ನೋಡಿ, ನೀರು ಕುದೀತಾ ಇದೆ. ಈ ಥರ ಉಕ್ಕು ಬರುತ್ತೆ ಹಿಟ್ಟು ಹಾಕೊಳ್ಳೋದ್ರಿಂದ. ಈ ಥರ ನೀಟಾಗಿ ಉಕ್ಕು ಬರುತ್ತೆ. ನೀರು ಕುದೀತಾ ಇದೆ. ಈಗ ಹಿಟ್ಟು ಹಾಕೊಳ್ಳೋಣ. ಕರೆಕ್ಟಾಗಿ 2 ಬಟ್ಲು ನೀರಿಗೆ 1 ಬಟ್ಲು ರಾಗಿ ಹಿಟ್ಟನ್ನ ಹಾಕೋಬೇಕು. ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುದ್ದೆ ಚೆನ್ನಾಗಿ ಬರುತ್ತೆ. ನಿಮಗೆ ತುಂಬ ಗಟ್ಟಿನೂ ಆಗಲ್ಲ, ತುಂಬ ತೆಳ್ಳಗೂ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಹಿಟ್ಟು ಹಾಕಿ ಒಂದು 5 ನಿಮಿಷ ಈ ಥರ ಬೇಯಕ್ಕೆ ಬಿಡಿ. ಹಿಟ್ಟು ಚೆನ್ನಾಗಿ ಬೇಯಬೇಕು. ಈ ಥರ ಕುದಿಯಕ್ಕೆ ಹಿಡಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ಮುದ್ದೆ ಕೋಲನ್ನ ಹಾಕೋಬೇಡಿ, ಗಂಟು ಹಾಕ್ಬಿಡುತ್ತೆ ಅವಾಗ. ಸ್ವಲ್ಪ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸ್ಲಿಮ್ಮಲ್ಲಿ ಇಟ್ಕೊಂಡು. ಈಗ ಸ್ವಲ್ಪ ನೀರನ್ನ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಎತ್ತಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಮೆಜರ್ಮೆಂಟ್ ಮಾಡಿ ಹಾಕೊಳ್ಳೋದ್ರಿಂದ ಕರೆಕ್ಟಾಗೇ ಇರುತ್ತೆ. ನೀವು ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಈ ಥರ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ನೀರನ್ನ ಎತ್ತಿಟ್ಕೊಂಡು ಈಗ ಮುದ್ದೆ ಕೋಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ವಲ್ಪ ತೆಳ್ಳಗಿದ್ದು ನೀವು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದಾಗ ಗಂಟುಗಳು ಹಾಕ್ಬಿಡುತ್ತೆ. ಆ ಥರ ನೀರನ್ನ ಬಸ್ಕೊಂಡು ಇಟ್ಕೊಂಡು ಈ ಥರ ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುದ್ದೆ ಕೋಲು ಇಲ್ಲ ಅಂದ್ರೂ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಥರ ನೀಟಾಗಿ ಮಿಕ್ಸ್ ಆದ್ಮೇಲೆ ನೀರು ಸ್ವಲ್ಪ ಎತ್ತಿಟ್ಕೊಂಡಿರ್ತೀವಲ್ಲ, ಆ ನೀರನ್ನ ಹಾಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮುದ್ದೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೂ ಪಕ್ಕದಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡು ಕುದಿಯೋ ನೀರನ್ನ ಹಾಕೋಬೇಕು. ನೀರು ಕುದಿದೆ ಸ್ವಲ್ಪ ಕಾದಿರೋ ನೀರು ಹಾಕೊಂಡ್ಬಿಟ್ರು ಮುದ್ದೆ ಚೆನ್ನಾಗಿ ಬರಲ್ಲ. ಕುದೀತಾ ಇರೋ ನೀರನ್ನ ಹಾಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮುದ್ದೆನ ಮಾಡ್ಕೋಬೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಈ ಥರ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ಆಗಿದೆ. ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಅಂಟ್ಕೊಳ್ಳಲ್ಲ ಮುದ್ದೆ. ಬೆಂದಿದ್ರೆ ನಮಗೆ ಕೈಗೆ ಅಂಟಲ್ಲ. ನೋಡಿ, ನಿಮ್ಮ ಹತ್ರ ಮುದ್ದೆ ಕೋಲು ಇಲ್ಲ ಅಂದರೆ ಈ ಥರ ಸೌಟಲ್ಲೂ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಮುದ್ದೆನ. ನಾನು ಮುಂದಿನ ವಿಡಿಯೋದಲ್ಲಿ ಸೌಟ್ ಯೂಸ್ ಮಾಡ್ಕೊಂಡೇ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ತುಂಬಾ ಈಸಿ ಮುದ್ದೆ ಮಾಡೋದು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟು ಸ್ವಲ್ಪ ಗಟ್ಟಿ ಇರಬೇಕು. ಇನ್ನೂ ನಿಮಗೆ ಮುದ್ದೆ ಸ್ವಲ್ಪ ಹಿಟ್ಟಿದೆ, ನಮಗೆ ಕೈಯಲ್ಲಿ ತಿರುಗಿಸ್ಕೊಳಕ್ ಆಗಿಲ್ಲ ಅಂದರೆ ಈ ಥರ ಗೋಡೆಗೆ ಹೊರಗಿಸ್ಕೊಂಡು ಒಂದು ಬಟ್ಟೆನ ಹಾಕೊಂಡು ಕಾಲಲ್ಲಿ ನೀಟಾಗಿ ಇಟ್ಕೊಂಡು ಪಾತ್ರೆನ, ಅವಾಗ ಬ್ಯಾಲೆನ್ಸಿಂಗ್ ಸಿಗುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಈಸಿ ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ಕೊಳಕ್ ಬರಲ್ಲ ಅಂದರೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ತಗೊಂಡು ಪ್ಲೇಟಿನ ಕೆಳಗಡೆ ಸ್ವಲ್ಪ ನೀರು ಹಚ್ಕೊಳ್ಳಿ. ನೀರು ಹಚ್ಕೊಂಡು ಕೈಯು ಸ್ವಲ್ಪ ತೇವ ಮಾಡ್ಕೊಳ್ಳಿ. ನೋಡಿ, ಈ ಥರ ಕೈನ ತೇವ ಮಾಡ್ಕೊಂಡು ಈ ಥರ ನೀಟಾಗಿ ಮುದ್ದೆನ ಕಟ್ಕೋಬೋದು. ಕೈನ ಸ್ವಲ್ಪ ತೇವ ಮಾಡ್ಕೊಳ್ಳಿ, ಪ್ಲೇಟ್ನ ಸ್ವಲ್ಪ ತೇವ ಮಾಡ್ಕೋಬೇಕು. ಆಮೇಲೆ ಈ ಥರ ನೀಟಾಗಿ ಕಟ್ಕೊಳ್ಳಿ. ನೋಡಿ, ಒಂದು ಗಂಟಿಲ್ಲ ಮುದ್ದೆ. ಚೆನ್ನಾಗಿ ಬಂದಿದೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ಮೆತ್ತಗೂ ಇಲ್ಲ, ಮೀಡಿಯಮ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ನೀವು ಇದೇ ಥರ ಟ್ರೈ ಮಾಡಿ. ಮುದ್ದೆ ಮಾಡೋದು ತುಂಬಾ ಈಸಿ. ಹೇಳ್ಬೇಕಂದ್ರೆ ರೈಸ್ ಮಾಡೋದಕ್ಕಿಂತನೂ ಮುದ್ದೆ ಮಾಡೋದು ತುಂಬಾ ಈಸಿ.
ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಅಳತೆನಲ್ಲಿ ಮಾಡ್ಕೊಳ್ಳಿ, ನಿಮಗೆ ಯಾವುದೇ ರೀತಿ ಗಂಟು ಬರಲ್ಲ, ಮುದ್ದೆ ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಕೈ ತೇವ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಕಟ್ಟುವಾಗ ಕೈ ಸ್ವಲ್ಪ ಸುಡುತ್ತೆ ಅನ್ನೋ ಥರ ಅನಿಸುತ್ತೆ. ಸ್ವಲ್ಪ ಕೈನ ತೇವ ಮಾಡ್ಕೊಂಡು ಕಟ್ಕೊಳ್ಳಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.